ತುಂಬ ದಿನ ಹೇಗಾಗುತ್ತೆ ಅಂದರೆ ನಮಗೆ ನಾನ್ ಸ್ಟಾಪ್ ವರ್ಕ್ ಮಾಡೋದ್ರಿಂದ, ನಾನ್ ಸ್ಟಾಪ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ, ನಾನ್ ಸ್ಟಾಪ್ ಮಾತಾಡೋದ್ರಿಂದ ನಮ್ಮ ಬಾಡಿ ನೈಟಲ್ಲಿ ಏನಾಗುತ್ತೆ, ತುಂಬ ಟಯರ್ಡ್ ಆಗುತ್ತೆ. ಆದರೆ ಏನು ಮಾಡ್ತೀರಾ, ಟಯರ್ಡ್ ಆಗಿದೆ ಅಂತ ಮಲಗಕ್ಕೆ ಹೋಗ್ತೀರಾ, ನಿದ್ದೆನೇ ಬರೋದಿಲ್ಲ. ಯಾಕಂದರೆ ನಮ್ಮದು ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಏನೋ ಒಂದು ಯೋಚನೆಯಲ್ಲಿ ಓಡ್ತಾನೇ ಇರುತ್ತೆ, ಹೌದಲ್ವಾ? ಅದಕ್ಕಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಓಕೆ, ವೆಲ್ಕಮ್ ಟು SRYM ಆಫಿಷಿಯಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಸ್ಟ್ರೆಚಸ್ ಹೇಳ್ಕೊಡ್ತೇನೆ. ಬಿಫೋರ್ ಬೆಡ್ ಮಾಡ್ಬೋದು. ಓಕೆ, ಈ ಸ್ಟ್ರೆಚಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ರೆಸ್ಟ್ ಮತ್ತಂದರೆ ಡೈಜೆಷನ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಓಕೆ, ಚಿಂಗ್ಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಒಂದು ಸಿಗ್ನಲ್ ಹೋಗುತ್ತೆ. ಆವಾಗ ಒಂದು ಬಾಡಿಯಲ್ಲಿ ಏನಾಗುತ್ತೆ, ಒಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಏನಂತ ನಮ್ಮ ಬಾಡಿ ಹೇಳುತ್ತೆ, ಇವಾಗ ನಿಮ್ಮದು ಮಲಗೋ ಟೈಮ್ ಇದೆ, ರೆಸ್ಟ್ ಮಾಡಿ ಅಂತ. ಓಕೆ, ಈ ಸ್ಟ್ರೆಚಿಂಗ್ ಸೆಟ್ ಮಾಡ್ಕೊಳ್ಳಿ, ಶಾಂತವಾದ ಪ್ಲೇಸ್, ಇಲ್ಲಾಂದರೆ ನಿಮ್ಮ ಬೆಡ್ ಮೇಲೆ ಬಿಫೋರ್ ಗೋಯಿಂಗ್ ಬೆಡ್ ಪ್ರಾಕ್ಟೀಸ್ ಮಾಡ್ಬೋದು. ಇದು ಅವಾಗ ಏನು ಮಾಡ್ಬೋದು, ಲೈಟ್ ಆಫ್ ಮಾಡಿ ಇಲ್ಲಾಂದರೆ ಡಿಮ್ ಮಾಡ್ಕೊಳ್ಳಿ. ಓಕೆ, ಇವಾಗ ಏನು ಮಾಡೋಣ, ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋಣ. ನಿಮಗೆ ಕಂಫರ್ಟೇಬಲ್ ಪೊಸಿಷನು ಈ ಯಾವ ಏಜ್ ಪರ್ಸನ್ಸು ಮಾಡ್ಬೋದು. ಓಕೆ, ಈ ಪ್ರಾಕ್ಟೀಸ್ ಮಾಡಬೇಕಾದಾಗ ನಾವು ಕಂಪ್ಲೀಟ್ಲಿ ಸ್ಲೋಲಿ ಆ್ಯಂಡ್ ಕಾನ್ಸಂಟ್ರೇಷನ್ ವಿತ್ ಬ್ರೀತ್ ಮಾಡೋಣ. ಓಕೆ, ರೆಡಿನಾ? ಓಕೆ, ಇವಾಗ ಏನು ಮಾಡೋಣ, ಆರಾಮಾಗಿ ಕೂತ್ಕೊಂಡು. ಓಕೆ, ಇವಾಗ ನಾವು ಮೊದಲನೇ ಸ್ಟಾರ್ಟ್ ಮಾಡೋಣ. ಆರಾಮಾಗಿ ಕುತ್ಕೊಳ್ಳಿ, ಕಂಫರ್ಟಬಲ್ ಪೊಸಿಷನ್. ಇನ್ಹೇಲಿಂಗ್ ಹ್ಯಾಂಡ್ ಏನು ಮಾಡಬೇಕು, ಸ್ಪ್ರೆಡ್ ಮಾಡಬೇಕು, ಜಸ್ಟ್ ಓಪನ್ ಮಾಡಬೇಕು. ಎಕ್ಸೇಲಿಂಗ್ ಏನು ಮಾಡಬೇಕು, ನಮ್ಮ ಬ್ಯಾಕ್ ರೌಂಡ್ ಮಾಡಬೇಕು, ಹಗ್ ಯುವರ್ ಸೆಲ್ಫ್. ಓಕೆ, ಇದೇ ಥರ ನಾವು 5 to 10 ಕೌಂಟ್ಸ್ ರಿಪೀಟ್ ಮಾಡ್ಕೊಳ್ಳೋಣ. ಇಲ್ಲಿ ಓಕೆ, ಇನ್ಹೇಲಿಂಗ್ ಎಷ್ಟಾಗುತ್ತೆ ಅಷ್ಟು, ಜಸ್ಟ್ ಓಪನ್, ಎಕ್ಸೇಲಿಂಗ್, ರೌಂಡ್ ಯುವರ್ ಬ್ಯಾಕ್. ಹಾಗೆ ಇವಾಗ ನಾವು ಸೆಕೆಂಡ್ ಸ್ಟ್ರೆಚ್ಗೆ ಮೂವ್ ಆಗೋಣ. ಏನಿಲ್ಲಿ ಇಂಟರ್ಲಾಕ್ ಫಿಂಗರ್ಸ್, ಬೈಸೆಪ್ ಟಚಿಂಗ್ ಟು ದಿ ಇಯರ್, ಹ್ಯಾಂಡ್ಸ್ ಕಂಪ್ಲೀಟ್ಲಿ ಸ್ಟ್ರೆಚ್. ಓಕೆ, ಇವಾಗ ಏನಿಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಫೀಲ್ ಮಾಡಬೇಕು, ನಿಮ್ಮ ಅಪ್ಪರ್ ಬಾಡಿ ಕಂಪ್ಲೀಟ್ಲಿ ಸ್ಟ್ರೆಚ್ ಆಗುತ್ತೆ. ಮತ್ತು ಈ ಸ್ಟ್ರೆಚಿಂಗ್ ಏನಾಗುತ್ತೆ, ನಮ್ಮ ಮೈಂಡ್ಗೆ, ಬಾಡಿಗೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಮಾಡುತ್ತೆ. ಓಕೆ, ಇದೇ ಥರ ನೀವು 5 to 10 ಕೌಂಟ್ಸ್ ಮಾಡ್ಕೋಬಹುದು ಡೈಲಿ. ಮತ್ತಂದರೆ ಇವಾಗ ನಾವು ಥರ್ಡ್ ಸ್ಟ್ರೆಚ್ಗೆ ಹೋಗೋಣ. ಥರ್ಡ್ ಸ್ಟ್ರೆಚ್ಚು ಆರಾಮಾಗಿ ಕುತ್ಕೊಂಡು ನಾವು ಟ್ವಿಸ್ಟ್ ಮಾಡೋಣ. ಅಪ್ಪರ್ ಬಾಡಿ ಕಂಪ್ಲೀಟ್ಲಿ ಟ್ವಿಸ್ಟಿಂಗ್. ಇಲ್ಲಿ ನೋಡಿ, ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಅಪೋಸಿಟ್ ಹ್ಯಾಂಡು ಅಪೋಸಿಟ್ ಲೆಗ್ಗಲ್ಲಿ ಮೀನ್ಸ್ ಪಾಮು ಅಪೋಸಿಟ್ ನೀ ಹೋಲ್ಡ್ ಮಾಡಿ ಟ್ವಿಸ್ಟಿಂಗ್ ಮಾಡ್ಕೋಬೋದು. 5 ಸೆಕೆಂಡ್ ಮಾಡಿ ಇದೇ ಥರ ಹೋಲ್ಡಿಂಗ್ಸು ನೀವು 10 to 20 ಕೌಂಟ್ಸ್ವರೆಗೂ ಹೋಲ್ಡ್ ಮಾಡಿ. ನೆಕ್ಸ್ಟ್ ಸ್ಟ್ರೆಚ್ಚು ಆರಾಮಾಗಿ ಈ ಥರ ಕುತ್ಕೊಂಡು ಒಂದು ಪಿಲ್ಲೋ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಫ್ಲೆಕ್ಸಿಬಿಲಿಟಿ ಇದ್ದರೆ ವಿತೌಟ್ ಪಿಲ್ಲೋ ಆದರೂ ಮಾಡ್ಬೋದು. ಈ ಥರನೇ ನೀವು ಒಂದು 10 to 20 ಸೆಕೆಂಡ್ಸ್ವರೆಗೂ ಹೋಲ್ಡ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟ್ರೆಚ್ಗೆ ಮೂವ್ ಆಗೋಣ. ಇವಾಗ ನೆಕ್ಸ್ಟ್ ಸ್ಟ್ರೆಚ್ಚು ಆರಾಮಾಗಿ ಮಲಗಿಬಿಟ್ಟು ಈ ಥರ ಕಾಲು ಮಡಚಿಬಿಟ್ಟು ಲೋಡಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ನೀವು ಪಿಲ್ಲೋ ಸಪೋರ್ಟ್ ಆದರೂ ತೊಗೋಬೋದು, ಇಲ್ಲಾಂದರೆ ಇದನ್ನು ಏನು ಮಾಡಿ 10 to 30 ಸೆಕೆಂಡ್ಸ್ವರೆಗೂ ರೆಸ್ಟ್ ಮಾಡ್ಕೊಳ್ಳಿ. ಸರಿನಾ? ಇವಾಗ ನೆಕ್ಸ್ಟ್ ಮೂವ್ ಮಾಡ್ಕೊಳ್ಳೋಣ. ಇದು ಪವನ ಮುಕ್ತಾಸನ. ನಿಮ್ಮದೇನೆಂದರೆ ಬ್ಯಾಕಿಗೆ ರಿಲ್ಯಾಕ್ಸೇಷನು. ನೀವು ಇವಾಗ ಕ್ಲಾಕ್ ವೈಸ್ 5 ರೌಂಡ್ಸ್, ಆ್ಯಂಟಿ ಕ್ಲಾಕ್ ವೈಸ್ 5 ವೈಸ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಸ್ಟ್ರೆಚ್ ಹೋಗೋಣ. ನೆಕ್ಸ್ಟ್ ಸ್ಟ್ರೆಚ್ಚು ಇವಾಗ ಈ ಥರ ನಿಮ್ಮ ಕಾಲು ಬೆಂಡ್ ಮಾಡಿಬಿಟ್ಟು ನಿಮ್ಮದು ಬಿಗ್ ಟೋಗೆ ಹೋಲ್ಡ್ ಮಾಡಿಬಿಟ್ಟು ಜಸ್ಟ್ ರಿಲ್ಯಾಕ್ಸ್ ಮಾಡಬೇಕು. ಇಲ್ಲಿ ಒಂದು 10 ಬ್ರೆತ್. ಆಮೇಲೆ ನೆಕ್ಸ್ಟು ಲಾಸ್ಟ್ ಏನು ಮಾಡೋಣ, ಒಂದು 1 ಮಿನಿಟ್ವರೆಗೂ ಶವಾಸನ ಪ್ರಾಕ್ಟೀಸ್ ಮಾಡೋಣ. ಓಕೆ, ನಿಮಗೆ ಇಷ್ಟ ಆದಲ್ಲಿ ಫೀಡ್ಬ್ಯಾಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದ.